ಲಾಂಗ್ ಹಿಡಿದು ರೀಲ್ಸ್ ಮಾಡಿ ಅವಾಂತರವನ್ನ ಸೃಷ್ಟಿಸಿದಂತಹ ಮಾಜಿ ಬಿಗ್ ಬಾಸ್ ಸ್ಪರ್ಧಿಗಳಾಗಿರುವಂತಹ ವಿನಯ್ ಗೌಡ ಹಾಗೆ ರಜತ್ ತಲೆದಂಡ ಆಗಿದೆ. ಈಗ ಬಸವೇಶ್ವರ ನಗರ ಠಾಣಾ ಪೊಲೀಸ್ಗೆ ಆಗಮಿಸಿದ್ದಾರೆ, ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ. ನಿನ್ನೆ ಕೂಡ ವಿಚಾರಣೆ ನಡೆಸಿದ್ರು, ಬಿಡುಗಡೆ ಕೂಡ ಮಾಡಿದ್ರು. ಈಗ ಮತ್ತೆ ವಿಚಾರಣೆಗೆ ಆಗಮಿಸಿದ್ದಾರೆ ಮಾಜಿ ಬಿಗ್ ಬಾಸ್ ಸ್ಪರ್ಧಿಗಳು ರಜತ್ ಕಿಶನ್, ವಿನಯ್ ಗೌಡ. ಪೊಲೀಸರು ಡ್ರಿಲ್ ಮಾಡ್ತಾ ಇದ್ದಾರೆ. ನಿನ್ನೆ ಫೇಕ್ ಮಚ್ಚು ಅಂತ ಹೇಳಿಕೆಯನ್ನು ಕೊಟ್ಟಿದ್ರು, ಡಮ್ಮಿ ಅಂತ ಹೇಳಿ, ಫೈಬರ್ ಅಂತ ಹೇಳಿದ್ರು. ಈಗ ಮತ್ತೆ ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ. ರೀಲ್ಸ್ಗೆ ಬಳಸಿದ್ದ ಮಚ್ಚಿನ ಬಗ್ಗೆ ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು. ರಜತ್ ಮತ್ತು ವಿನಯನ ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಯಾಕೆಂದ್ರೆ ಈಗ FSL ವರದಿ ಕೂಡ ಬರಬೇಕಾಗಿದೆ. ಕಮಿಷನ್ ಹೇಳ್ತಾ ಇದ್ರಲ್ವಾ, FSL ವರದಿ ತಾಳೆ ಹಾಕ್ತಾರೆ. ಆ ಒಂದು ರೀಲ್ಸ್ ಮಾಡಿರೋದಕ್ಕೂ ಅಂದ್ರೆ ಇಲ್ಲಿ FSL ವರದಿಲಿ ಏನು ಬರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗ್ಬೋದು. ಅದು ನಿಜವಾದದ್ದ ಅಂದ್ರೆ ರಿಯಲ್ ಮಚ್ಚ ಅದು ಅಥವಾ ಫೈಬರ್ದ, FSL ವರದಿ ಮೇಲೆ ಎಲ್ಲವೂ ಕೂಡ ನಿಂತಿದೆ. ಬಟ್ ಈಗ ಇಬ್ಬರನ್ನ ವಿಚಾರಣೆಗೆ ಕರೆಸಿ ಫುಲ್ ಡ್ರಿಲ್ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ರಜತ್ ಅವರ ಇನ್ಸ್ಟಾ ಅಕೌಂಟ್ನಲ್ಲಿ ಅಪ್ಲೋಡ್ ಆಗಿತ್ತು ವಿಡಿಯೋ. ದರ್ಶನ್ ಅವರ ಪಾತ್ರದಲ್ಲಿ ರಜತ್ ಆ ಮಚ್ಚನ್ನ ಹಿಡ್ಕೊಂಡು ರೀಲ್ಸ್ ಮಾಡಿದ್ರು. ವಿನಯ್ ಗೌಡ ಪುಷ್ಪ 2 ಅಲ್ಲು ಅರ್ಜುನ್ ಅವರ ಅಭಿನಯವನ್ನ ಮಾಡಿದ್ರು. ಭಾರಿ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಕ್ರಮ ತೆಗೆದುಕೊಳ್ಳಿ ಅಂತೇಳಿ ಒತ್ತಾಯಗಳು ಬಂದಿತ್ತು. ಈಗ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಇಬ್ಬರು ಆರೋಪಿಗಳು ಆಗಮಿಸಿದ್ದಾರೆ. ನಿನ್ನೆ ಕೂಡ ತಡರಾತ್ರಿವರೆಗೆ ವಿಚಾರಣೆ ಮಾಡಿದ್ರು ರಜತ್ ಹಾಗೆ ವಿನಯ್ ಗೌಡನನ್ನ. ಈಗ ಬಂದಿದ್ದಾರೆ, ವಿಚಾರಣೆಗೆ ಹಾಜರಾಗಿದ್ದಾರೆ. ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಆ ಲಾಂಗು ರಿಯಲ್ಲಾ ಅಥವಾ ಡಮ್ಮಿನಾ? FSL ವರದಿಯಲ್ಲಿ ಅದೇನಾದರೂ ರಿಯಲ್ ಅಂತ ಬಂದರೆ ಖಂಡಿತ ಇವರ ವಿರುದ್ಧ ಕಾನೂನು ಕ್ರಮ ಆಗುತ್ತೆ. ಆರ್ಮ್ಸ್ ಆಕ್ಟ್, ಶಸ್ತ್ರಾಸ್ತ್ರ ಕಾಯ್ದೆಯಡಿ ಪ್ರಕರಣ ದಾಖಲಾಗಿತ್ತು ಇಬ್ಬರ ಮೇಲೆ. ಏನು ಸಂದೇಶ ಕೊಡಕ್ಕೆ ಹೊರಟಿದ್ರಿ ನೀವಿಬ್ರು, ವಿನಯ್ ಹಾಗೆ ರಜತ್? ಇಬ್ಬರು ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾಗಿದ್ದಾರೆ. ಮತ್ತೊಂದು ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ್ದಾರೆ. ಇದೆಲ್ಲೋ ನಾಗರಬಾವಿ ಅಕ್ಷಯ್ ಸ್ಟುಡಿಯೋದಲ್ಲಿ ಮಾಡಿದ್ದು ನಮ್ಮ ಒಂದು ಶೋಗೋಸ್ಕರ ಅಂತ ಹೇಳಿದ್ರು ಅವರು. ನಾವು ಯಾರನ್ನೂ ಭಯಪಡಿಸುವಂಥ ಉದ್ದೇಶ ಇಲ್ಲ, ಬರೀ ಆ್ಯಕ್ಟ್ ಮಾಡಿದ್ದು, ಕಂಟೆಂಟು ನಮ್ಮ ಶೂಟಿಂಗೋಸ್ಕರ ಅಂತ ಹೇಳಿದರು. ಬಟ್ ಪೊಲೀಸರು ಎಚ್ಚರಿಕೆಯನ್ನು ಕೊಟ್ಟು ಕಳಿಸಿದ್ರು. ಈಗ ಮತ್ತೆ ವಿಚಾರಣೆಗೆ ಕರೆದಿದ್ದಾರೆ. ಮೊನ್ನೆನೇ ವಿಚಾರಣೆ ನಡೀಬೇಕಾಗಿತ್ತು, ಆದರೆ ಅವರು ಕೊಪ್ಪಳದಲ್ಲಿದ್ದರೆ ರಜತ್ತು, ಹಾಗಾಗಿ ಅವ್ರ ಕುಟುಂಬಸ್ಥರು ಹಾಜರಾಗಿದ್ದರು. ಈಗ ಮತ್ತೆ ವಿಚಾರಣೆಗೆ ನೋಟಿಸ್ ಕೊಟ್ಟಿದ್ರು. ಪೊಲೀಸರು ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಪೊಲೀಸರು ಒಂದು ಮಚ್ಚನ್ನು ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅವರು ಹಿಡಿದುಕೊಂಡಂಥ ಮಚ್ಚಿದೆ ಅಲ್ವಾ, ಅದು ಫುಲ್ ಬ್ಲಾಕ್ ಆಗಿದೆ, ನೋಡ್ತಾ ಇದ್ದೀವಿ. ಅದು ಕೋಟಿಂಗ್ ಏನೋ ಸ್ವಲ್ಪ ವೈಟ್ ಕಾಣಿಸ್ತಾ ಇದೆ ನೋಡಿ, ವೈಟು ಸಾಣೆ ಹಿಡಿದ್ರ ಥರ ಕಾಣಿಸ್ತಾ ಇದೆ. ಅದು ನಿಜವಾ ಅಥವಾ ಫೈಬರ್ದ ಶೂಟಿಂಗ್ನಲ್ಲೆಲ್ಲ ಬಳಸ್ತಾರಲ್ವ ಅಂಥದ್ದ? ವಿನಯ್ ಗೌಡ ನಿನ್ನೆನೇ ಕ್ಷಮೆ ಕೇಳಿದ್ದಾರಂತೆ ಪೊಲೀಸರ ಮುಂದೆ. ಇದರಿಂದ ಏನಾದರೂ ಸಮಾಜಕ್ಕೆ ತಪ್ಪು ಸಂದೇಶ ಹೋಗಿದ್ರೆ ನಾವು ಕ್ಷಮೆ ಕೇಳ್ತೀವಿ ಅಂತ ಹೇಳಿದ್ದಾರಂತೆ ಪೊಲೀಸರ ಮುಂದೆ. ಆದರೂ ಪೊಲೀಸರು ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಯಾಕಂತ ಹೇಳಿದ್ರೆ ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಬಹಿರಂಗವಾಗಿ ವೆಪನ್ಸ್ಗಳನ್ನ ಹಿಡ್ಕೊಂಡು ಓಡಾಡೋ ಹಾಗಿಲ್ಲ. ಅದು ರೀಲ್ಸ್ ಆಗಲಿ ಅಥವಾ ಇನ್ನೊಂದೇನೋ ಮಾಡಲಿ, ವಿಡಿಯೋ ಮಾಡಲಿ, ಅಂಥವರ ವಿರುದ್ಧ ಕಾನೂನಾತ್ಮಕವಾಗಿ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಅನುಮಾನಗಳಿದ್ದಾವೆ. ಈಗ ಅವ್ರು ಹಿಡ್ಕೊಂಡಿದ್ದ ಮಚ್ಚು, ಲಾಂಗ್ ಹಿಡಿದಿದ್ರಲ್ವಾ, ಆ ಲಾಂಗು ಅಸಲಿನಾ ಅಥವಾ ನಕಲಿನಾ ಅಂತೇಳಿ. ಶೂಟಿಂಗಲ್ಲಿ ಬಳಸೋದೆಲ್ಲವೂ ಕೂಡ ಸಾಮಾನ್ಯವಾಗಿ ನಕಲಿ ಆಗಿರುತ್ತೆ, ಫೈಬರ್ದು. ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ. ಸಂತೋಷ್, ಈಗ ಮಾಜಿ ಬಿಗ್ ಬಾಸ್ ಸ್ಪರ್ಧಿಗಳನ್ನು ರಜತ್ ಮತ್ತು ವಿನಯ್ನ ವಿಚಾರಣೆ ಕರೆದಿದ್ದಾರೆ. ನಿನ್ನೆ ಪ್ರಶ್ನೆಗಳನ್ನು ಕೇಳಿದ್ರು, ಬಿಟ್ಟು ಕಳಿಸಿದ್ರು, ಮತ್ತೆ ವಿಚಾರಣೆ ಕರೆದಿದ್ದಾರೆ. ಅಂದರೆ ಈ ಪ್ರಕರಣ ಯಾಕೋ ಗಂಭೀರ
ಸ್ವರೂಪವನ್ನು ತೆಗೆದುಕೊಂಡಿದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಈಗ FSL ವರದಿ ಬಂದ ಮೇಲೆ ಎಲ್ಲವೂ ನಿರ್ಧಾರ ಆಗುತ್ತಾ ಸಂತೋಷ್? ಹೇಗೆ ರಜತ್ ಹಾಗೆ ವಿನಯ್ ಗೌಡ ಇಬ್ಬರು ಕೂಡ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ. ವಿಚಾರಣೆ ನಡೀತಾ ಇದೆ. ಯಾಕಂತ ಹೇಳಿದ್ರೆ ಸೆಲೆಬ್ರಿಟಿಗಳು ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಮಚ್ಚು ಲಾಂಗು ಹಿಡ್ಕೊಂಡು ರೀಲ್ಸು ಅಥವಾ ಇನ್ನೇನೋ ವಿಡಿಯೋ ಮಾಡಿ ಏನು ಸಂದೇಶ ಕೊಡೋಕೆ ಹೊರಟಿದ್ದಾರೆ? ಇದನ್ನೇ ಕೇಳ್ತಾ ಇದ್ದಾರೆ ಜನ ಸೋಷಿಯಲ್ ಮೀಡಿಯಾದಲ್ಲಿ. ಮತ್ತೆ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಸಂತೋಷ್, ಈಗ ರಜತ್ ಮತ್ತು ವಿನಯ್ ಹಾಜರಾಗಿದ್ದಾರೆ. ನಿನ್ನೆ ವಿಚಾರಣೆ ಮಾಡಿ ಕಳಿಸಿದ್ರಂತೆ, ಮತ್ತೆ ಕರೆದಿದ್ದಾರೆ. ಗಂಭೀರ ಸ್ವರೂಪ ಪಡೆದುಕೊಳ್ಳುತ್ತಿದೆ ಅಂತ ಅನಿಸ್ತಾ ಇದೆ ಆ ಪ್ರಕರಣ. FSL ವರದಿ ಬಂದ ಮೇಲೆ ಕ್ರಮದ ನಿರ್ಧಾರ ಆಗುತ್ತಾ ಹೇಗೆ? ಪ್ರಭು, ಏನಂತ ಹೇಳಿದ್ರೆ ಈಗಾಗಲೇ ನೀಡಿರುವಂತಹ ಹೇಳಿಕೆಗಳಿರ್ಬೋದು, ಮತ್ತೆ ಆ ರೀಲ್ಸ್ ನಲ್ಲಿರುವಂತಹ ಮಚ್ಚಿರ್ಬೋದು, ಅವರ ಪೊಲೀಸ್ ಠಾಣೆಗೆ ರಜತ್ನ ಪತ್ನಿ ತಂದು ಕೊಟ್ಟೋಗಿರುವಂತ ವೆಪನ್ ಇರ್ಬೋದು. ಸೊ ಇವನ್ ನೋಡಿದಾಗ ಎಲ್ಲರೂ ಕೂಡ ಡಿಫರೆನ್ಸ್ ಕಾಣ್ತಾ ಇರುವಂತದ್ದು. ಸೊ ಹೀಗಾಗಿ ಪೊಲೀಸರು ಈ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ತನಿಖೆಯನ್ನ ಮಾಡುವಂತ ಸಂದರ್ಭದಲ್ಲಿ ಅವರು ಪ್ರಕರಣದ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಈ ರೀತಿಯಾಗಿ ಮಾಡಿರ್ಬೋದು ಅನ್ನೋ ಅನುಮಾನ ಇರುವಂತದ್ದು. ಅದ್ರ ಜೊತೆಗೆ ಸಾಕ್ಷಿ ನಾಶವನ್ನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅನ್ನೋ ಅನುಮಾನ ಇರುವಂತದ್ದು. ಈ ಕಾರಣಕ್ಕಾಗಿ ಸಾಕ್ಷಿ ನಾಶದ ಅಡಿಯಲ್ಲಿ ಕೂಡ ಪ್ರಕರಣ ದಾಖಲು ಮಾಡುವಂತ ಚಿಂತನೆಗೆ ಪೊಲೀಸರು ಕೂಡ ಮುಂದಾಗಿರುವಂತದ್ದು. ಯಾಕಂದ್ರೆ ತುಂಬಾ ಸ್ಪಷ್ಟವಾಗಿ ಕಾಣ್ತಾ ಇದೆ, ಅವರು ತಂದು ಕೊಟ್ಟಿರುವಂತ ಠಾಣೆಗೆ ವೆಪನ್ನೇ ಬೇರೆ ಇದೆ, ಈತ ರೀಲ್ಸ್ ಮಾಡ್ಲಿಕ್ಕೆ ಬಳಸಿರುವಂತಹ ವೆಪನ್ನೇ ಬೇರೆ ಇದೆ. ಹೀಗಾಗಿ ಪೊಲೀಸರಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟು ಪ್ರಕರಣದ ದಿಕ್ಕನ್ನ ಬದಲಿಸ್ತಾ ಇರುವಂತದ್ದು. ಮತ್ತೊಂದು ಕಡೆ ಸಾಕ್ಷಿ ನಾಶ, ಆ ಮಚ್ಚನ್ನ ಈಗಾಗಲೇ ಬೇರೆ ಕಡೆ ಅಂದ್ರೆ ಪ್ರಾಪರ್ಟಿ ಮಿಸ್ ಆಗಿದೆ ಅನ್ನೋ ರೀತಿಯಲ್ಲಿ ರಜತ್ ಕೂಡ ಹೇಳಿರುವಂತದ್ದು. ಹೀಗಾಗಿ ಇಲ್ಲ ಒಂದ್ ಕಡೆ ಆ ಪ್ರಾಪರ್ಟಿಯನ್ನ ಮಿಸ್ ಮಾಡಿದ್ರೆ, ಆ ಮಚ್ಚನ್ನ ಮಿಸ್ಪ್ಲೇಸ್ ಮಾಡಿದ್ರೆ, ಗೊತ್ತಿಲ್ಲ ಅಂತ ಹೇಳಿದ್ರೆ, ಸೊ ಇದರಿಂದ ಬಚಾವ್ ಆಗ್ಬೋದು ಅನ್ನೋದು ಇವರ ಆಲೋಚನೆ ಆಗಿದೆ. ಆದ್ರೆ ಪೊಲೀಸರು ಅದನ್ನ ಕೊಡದೆ ಹೋದ್ರೆ ಸಾಕ್ಷಿ ನಾಶದಡಿಯೂ ಕೂಡ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಇವರಿಬ್ಬರನ್ನ ಬಂಧನ ಮಾಡೋ ಸಾಧ್ಯತೆ ಇದೆ. ವಿನಯ್ ಗೌಡ ಅದರ ಜೊತೆಗೆ ಏನು ರಜತ್ ಇಬ್ಬರನ್ನು ಕೂಡ ಬಂಧನ ಮಾಡಬಹುದು. ಇದ್ರೊಟ್ಟಿಗೆ ನೆನ್ನೆ ಏನು ರಜತ್ನ ಪತ್ನಿ ಅಕ್ಷತಾ ಕೂಡ ಬಂದು ಆ ಮಚ್ಚನ್ನ ಕೊಟ್ಟೋಗಿದ್ರು ಪೊಲೀಸ್ ಠಾಣೆಗೆ, ಮಾಹಿತಿ ಲಭ್ಯ ಇರುವಂತದ್ದು. ಒಂದ್ ವೇಳೆ ಅವರೇನಾದ್ರು ಈ ರೀತಿ ಅದನ್ನು ಕೊಟ್ಟು ಪೊಲೀಸರಿಗೆ ದಿಕ್ಕನ್ನ, ತನಿಖೆಯನ್ನ ಬೇರೆ ದಿಕ್ಕಿಗೆ ತಪ್ಪಿಸ್ಲಿಕ್ಕೆ ಮತ್ತೆ ತನ್ನ ಪತಿ ಇದರಿಂದ ಎಸ್ಕೇಪ್ ಆಗ್ಲಿಕ್ಕೆ ಏನಾದ್ರು ಈಕೆ ಕೂಡ ಅವ್ರಿಗೆ ಸಾಥ್ ಕೊಟ್ಟಿದ್ದ, ಅದಲ್ಲಿ ಆರೋಪಿಯನ್ನ ತಪ್ಪಿಸ್ಕೊಳ್ಳಿಕ್ಕೆ ಸಹಾಯ ಮಾಡಿದ ಆರೋಪದಡಿ ಈಕೆ ವಿರುದ್ಧವೂ ಕೂಡ ಪ್ರಕರಣ ದಾಖಲು ಮಾಡಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಆದ್ರೆ ಪೊಲೀಸರು ಇದುವರೆಗೆ ಮಾಡಿರುವಂತ ಪ್ರಕರಣದ ತನಿಖೆ ನೋಡಿದ್ರೆ ಎಲ್ಲೋ ಕೂಡ ನಿಷ್ಪಕ್ಷಪಾತವಾಗಿದೆ, ಸರಿಯಾದ ರೀತಿಯಲ್ಲಿ ತನಿಖೆಯನ್ನ ಮಾಡಿಲ್ಲ, ಪಾರದರ್ಶಕವಾಗಿ ತನಿಖೆಯನ್ನ ಮಾಡಿಲ್ಲ ಅಂತ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಈಗಾಗಲೇ ಅವರು ಬಳಸಿದಂತ ಮಚ್ಚೇನಿತ್ತು ಅದು ಯಾವ್ದು ಅನ್ನೋದು ತುಂಬಾ ನೋಡಿದ್ರೆ ನಮ್ಗೆ ಆ ವಿಡಿಯೋದಲ್ಲೇ ಗೊತ್ತಾಗುತ್ತೆ. ಅದ್ರ ಪೊಲೀಸರು ಬೇರೆ ರೀತಿ ಹೇಳಿಕೆಗಳನ್ನ ಕೊಟ್ಟಿದ್ರು, ಅದನ್ನ ಆರ್ಟಿಫಿಷಿಯಲ್ ಮಚ್ಚು ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ರು. ಸೊ ಇದೀಗ ಇದನ್ನ ನಾವು FSL ಕಳಿಸ್ತೀವಿ, FSL ಮುಖಾಂತರ ಇದು ಒರಿಜಿನಲ್ ಇಲ್ವಾ ಇದು ಆರ್ಟಿಫಿಷಿಯಲ್ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಇದಾದ ನಂತರ ಮುಂದಿನ ಕ್ರಮವನ್ನು ಕೂಡ ಕೈಗೊಳ್ತೀವಿ ಅಂತ ನಗರ ಪೊಲೀಸ್ ಆಯುಕ್ತರು ಕೂಡ ಬೆಳಿಗ್ಗೆ ಹೇಳಿದ್ರು. ಸೊ ಪೊಲೀಸರು ಸದ್ಯ ಇಬ್ಬರು ಆರೋಪಿಗಳು ಪೊಲೀಸ್ ಠಾಣೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಸೊ ಅಲ್ಲಿ ಏನೆಲ್ಲ ವಿಚಾರಣೆ ಆಗುತ್ತೆ, ಏನು ಹೇಳಿಕೆಯನ್ನು ಕೊಡ್ತಾರೆ, ಇದಾದ ಬಳಿಕ ಅವರ ವಿರುದ್ಧ ಏನು ಕ್ರಮವನ್ನು ಕೈಗೊಳ್ತಾರೆ ಅನ್ನೋದು ಕಾಯ್ದು ನೋಡ್ಬೇಕಾಗುತ್ತೆ ಪ್ರಭು. ಸಂತೋಷ್, ಈಗ ಸಹಜವಾಗಿ ಶಸ್ತ್ರಾಸ್ತ್ರ ಕಾಯ್ದೆ ಅಂತ ಬಂದರೆ ಈ ರೀತಿ ಮಚ್ಚು ಲಾಂಗು ವೆಪನ್ಸ್ಗಳನ್ನ ಹಿಡ್ಕೊಂಡು ಬಹಿರಂಗವಾಗಿ ಓಡಾಡೋಗಿಲ್ಲ, ಈ ರೀತಿ ವಿಡಿಯೋ ಕೂಡ ಮಾಡೋ ಹಾಗಿಲ್ಲ. ಬಟ್ ಈಗ ಈ ಸೆಲೆಬ್ರಿಟಿಗಳಾಗಿ ಈ ರೀತಿ ಪ್ರದರ್ಶನ ಮಾಡಿರೋದು ಯಾವ ಸಂದೇಶವನ್ನು ಕೊಡಲಿಕ್ಕೆ? ಅಂದರೆ ಉದ್ದೇಶದ ಮೇಲೆ, ವಿಚಾರಣೆಯ ಮೇಲೆ ಮುಂದಿನ ಕ್ರಮ ಎಲ್ಲವೂ ಕೂಡ ನಿರ್ಧಾರ ಆಗ್ಬೋದು ಹಾಗಾದ್ರೆ? ಖಂಡಿತವಾಗಿ ಪ್ರಭು. ಯಾಕಂತ ಹೇಳಿದ್ರೆ ವೆಪನ್ ಅನ್ನ ಹಾಗೆ ಪಬ್ಲಿಕ್ ಪ್ಲೇಸ್ ನಲ್ಲಿ ಶೋ ಮಾಡುವಂತಿಲ್ಲ. ಹಾಗೆ ಶೋ ಮಾಡಿದ್ದೆ ಆದ್ರೆ ಏನಂತ ಹೇಳಿದ್ರೆ ಪಬ್ಲಿಕ್ ನಲ್ಲಿ ಸಮಾಜದ ಶಾಂತಿಯನ್ನ ಕದಡುವಂತ ಕೆಲಸವನ್ನ ಮಾಡುವಂತದ್ದು, ಇಲ್ಲ ತನ್ನ ವಿರೋಧಗಳಿಗೆ ಒಂದು ಇಂಡೈರೆಕ್ಟ್ಲಿ ವಾರ್ನಿಂಗ್ ಕೊಟ್ಟಂಗಿರ್ಬೋದು, ಹೀಗೆ ಬೇರೆ ಬೇರೆ ಆಯಾಮಗಳನ್ನ ಪಡ್ಕೊಳ್ಳುತ್ತೆ. ಅದನ್ನ ಆ ವ್ಯಕ್ತಿಯ ಹಿನ್ನೆಲೆ ಮೇಲೆ ಅದೆಲ್ಲವೂ ಕೂಡ ನಿರ್ಧಾರ ಆಗಿರುತ್ತೆ. ಇನ್ನು ಇವರಿಬ್ರು ಕೂಡ ಕಿರುತೆರೆಯಲ್ಲಿ ಮತ್ತು ಈ ಶೋಗಳಲ್ಲಿ ಭಾಗಿಯಾಗಿರುವಂತಹ ಸ್ಟಾರ್ ನಟಗಳು ಆಗಿರುವಂತದ್ದು. ಸೊ ಹೀಗಾಗಿ ಇವರು ಅದನ್ನ ಬಳಸಿರುವಂತ ಉದ್ದೇಶ ಏನು ಅಂತ ನಾವು ನೋಡ್ತಾ ಹೋದಾಗ, ಯಾವುದೋ ಒಂದು ಸಿನಿಮಾಕ್ಕೆ ಇಲ್ಲ ಶೋಗೆ ಸಂಬಂಧಪಟ್ಟ ಹಾಗೆ ಅದರ ಪ್ರಮೋಷನ್ ಅನ್ನ ಮಾಡ್ಲಿಕ್ಕೆ ಸ್ಟುಡಿಯೋ ಒಂದಕ್ಕೆ ಶೂಟಿಂಗ್ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಸಿಕ್ಕಂತಹ ಒಂದು ವೆಪನ್ ಅನ್ನು ಹಿಡ್ಕೊಂಡು ಈ ರೀತಿಯಾಗಿ
ರೀಲ್ಸ್ ಮಾಡಿದ್ದಾರೆ ಅನ್ನೋದು ಇರುವಂತದ್ದು. ಆದ್ರೆ ಏನೇ ಇದ್ರೂ ಕೂಡ ಅದು ಕಾನೂನಿಗೆ ತದ್ವಿರುದ್ಧವಾಗುತ್ತೆ. ಪಬ್ಲಿಕ್ ಪ್ಲೇಸ್ ನಲ್ಲಿ ಆ ರೀತಿಯಾಗಿ ಈ ವೆಪನ್ ಗಳನ್ನ ಇಟ್ಕೊಂಡು ಶೋ ಅಪ್ ಅನ್ನು ಮಾಡುವಂತದ್ದು ತಪ್ಪು. ಹೀಗಾಗಿ ಒಂದ್ ವೇಳೆ ಅವರು ಅದೇ ರೀತಿಯಾಗಿ ಮಾಡಿದ್ರೆ, ಇಲ್ಲ ಅದರಿಂದ ಬೇರೆ ಉದ್ದೇಶ ಏನಾದ್ರು ಇತ್ತು ಒಂದು ಪೊಲೀಸರ ತನಿಖೆಯಲ್ಲಿ ಕಂಡು ಬಂದಿದ್ದಾಗಲಿ ಇಬ್ಬರನ್ನು ಕೂಡ ಬಂಧನ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಈಗಲೂ ಕೂಡ ಇವರು ಸಾಕ್ಷಿ ನಾಶದಡಿ ಏನಾದ್ರು ಆರೋಪಿಗಳನ್ನ ಬಂಧನ ಮಾಡೋ ಸಾಧ್ಯತೆ ಇರುವಂತದ್ದು. ಅವ್ರನ್ನ ಬಂಧನ ಮಾಡಿದ್ರೆ ಒಂದು ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡ್ತಾರೆ, ಅಲ್ಲಿ ಬೇಲ್ ಸಿಗುತ್ತಾ ಇಲ್ಲ ಇವ್ರನ್ನ ಪರಪ್ನಗರ ಕಳಿಸ್ತಾರ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗತ್ತೆ ಪ್ರಭು. ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಆ ರೀಲ್ಸ್ನಲ್ಲಿ ಅವರೇನೀಗ ಲಾಂಗ್ ಹಿಡ್ಕೊಂಡಿದ್ದಾರೆ, ಅದಕ್ಕೂ ಮತ್ತು ಸೀಸ್ ಮಾಡಿರುವಂತಹ ಲಾಂಗು ಬಹಳ ಡಿಫ್ರೆನ್ಸ್ ಇದೆ ಅಂತೆ, ಅನುಮಾನಗಳಿದ್ದಾವೆ. ಅವ್ರು ಪೊಲೀಸರಿಗೆ ಒಪ್ಪಿಸಿದ್ದು ಆ ಶೈನಿಂಗ್ ಏನಿದೆ, ಕೋಟಿಂಗ್ ಏನಿದೆ ಅದು ಶೈನಿಂಗ್ ಇದೆ ಅಂತ, ಸ್ವಲ್ಪ ವೈಟ್ 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 ಈ ಹಣ್ಸಿರ್ತಾರಲ್ಲ ಹಾಗೆ, ಸಣ್ಣ ಹಿಡ್ಸಿರ್ತಾರಲ್ಲ ಹಾಗೆ. ಬಟ್ ಇದು ಫುಲ್ ಬ್ಲಾಕ್ ಆಗಿದೆ ನೋಡಿ ರೀಲ್ಸ್ನಲ್ಲಿ. ಸಾಕ್ಷಿನಾಶ ಮಾಡುವಂಥ ಪ್ರಯತ್ನ ಏನಾದರೂ ಮಾಡ್ತಿದ್ದಾರಾ? ಈ ಅನುಮಾನಗಳು ಕೂಡ ಜಾಸ್ತಿ ಆಗ್ತಾ ಇದ್ದಾವೆ.